ಕಾರ್ತಿಕ್ ಅಂಕಲ್, ಅಮಿತೇಶ್ ಅಂಕಲ್ ನನ್ನ ಬೆಡ್ರೂಮ್ ಫುಲ್ ಕಲರ್ಫುಲ್ ಮಾಡಿಕೊಟ್ಟಿದ್ದಾರೆ. ನಮ್ದು ಎಕ್ಸ್ಪೀರಿಯನ್ಸ್ ಅಂದರೆ ಫ್ರಮ್ ದ ಡೇ ಒನ್ ಬಿಫೋರ್ ಬಿಲ್ಡರ್ ಹ್ಯಾಂಡ್ ಓವರ್ ಟೈಲ್ಸ್ ಆಗಿರಲಿಲ್ಲ, ಇನ್ನು ಪೇಂಟ್ ಏನೂ ಇರಲಿಲ್ಲ. ಅವಾಗಿಂದ ಅಮಿತೇಶ್ ಅಂಡ್ ಕಾರ್ತಿಕ್ ನಮ್ಮ ಜೊತೆ ಇದ್ರು. ಸೊ ಅವಾಗಿಂದಾನೇ ಎಲ್ಲೆಲ್ಲಿ ಏನೇನು ಮಾಡ್ಬೋದು, ನಮ್ಗೆ ಯೂಸ್ಫುಲ್ ಆಗುತ್ತೆ, ಏನು ಯೂಸ್ಫುಲ್ ಆಗಲ್ಲ. ಸುಮ್ಮನೆ ರೀಡ್ಸ್ ಅಲ್ಲಿ ನೋಡಿ ತುಂಬಾ ಅನ್ಸುತ್ತೆ ಅದು ಮಾಡ್ಸೋಣ ಇದು ಮಾಡ್ಸೋಣ, ಬಟ್ ಆಕ್ಚುಲಿ ನಮ್ಗೆ ಡೇ ಟು ಡೇ ಏನು ಯೂಸ್ ಆಗುತ್ತೆ ಅದೆಲ್ಲ ಒಪಿನಿಯನ್ಸ್ ಕೊಡ್ತಿದ್ರು. ಆಕ್ಚುಲಿ ಮಕ್ಕಳ ರೂಮ್ ಸ್ವಲ್ಪ ಕಲರ್ಫುಲ್ ಆಗಿರ್ಲಿ ಅಂತ ಏನ್ ಮಾಡಿಸ್ಬೇಕಂತ ಯೋಚನೆ ಮಾಡ್ತಿದ್ವಿ. ಬಟ್ ಇವ್ರು ಹೇಳ್ಕೊಟ್ರು ಫುಲ್ ರೇನ್ಬೋ ತರ ಕಲರ್ಫುಲ್ ಮಾಡಿಕೊಟ್ಟಿದ್ದಾರೆ ನನ್ನ ಮಗಳ ರೂಮ್. ವಿಡಿಯೋದಲ್ಲಿ ನೋಡ್ಬೋದು. ಸೊ ದಟ್ ಈಸ್ ದ ವಾವ್ ಫ್ಯಾಕ್ಟರ್ ಆಫ್ ದ ದಿಸ್ ಅಪಾರ್ಟ್ಮೆಂಟ್. ಆಮೇಲೆ ದೇವ್ರ ಮನೆ ನಮಗೆ ಮೇನ್ ಅದೇ ಬೇಕಾಗಿತ್ತು, ಒಳ್ಳೆ ದೇವ್ರ ಮನೆ. ಬಟ್ ದೇ ಎಕ್ಸಿಕ್ಯೂಟೆಡ್ ಇಟ್ ವೆರಿ ವೆಲ್. ಇವ್ರ ಐಡಿಯಾ ಪ್ರಕಾರ ನಾವು ವಾಲ್ ಬ್ರೇಕ್ ಮಾಡಿಸಿ ಏನ್ ದೇವ್ರ ಮನೆ ಮಾಡಿಸಿದ್ವಿ, ದೇವ್ರ ಮನೆ ಟೆಂಪಲ್ ತರ ಬಂದಿದೆ. ಪ್ಲಸ್ ನಮಗೆ ಸ್ಪೇಸ್ನೂ ವೇಸ್ಟೇಜ್ ಆಗಿಲ್ಲ. ಸೊ ದಟ್ಸ್ ಅಡ್ವಾಂಟೇಜ್ ಆಫ್ ಅಸೋಸಿಯೇಟಿಂಗ್ ವಿತ್ ದ ಇಂಟೀರಿಯರ್ ಗೈಸ್ ಫ್ರಮ್ ದ ಸ್ಟಾರ್ಟ್. ಸೊ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ ಎಲ್ಲಿ ಏನ್ ಮಾಡಿಸ್ಬೋದು ಅಂತ. ಬಟ್ ಈಗ 2 years ಮುಗೀತು, ಇಲ್ಲಿವರೆಗೂ ಒಂದು ಸಿಂಗಲ್ ಪ್ರಾಬ್ಲಮ್ ಬಂದಿಲ್ಲ ನಮಗೆ. ಟರ್ಮೈಟ್ಸ್ ಆಗ್ಲಿ ಏನು ಪ್ಲೈವುಡ್ ಅಲ್ಲಿ ಇದಾಗ್ಲಿ ಏನೂ ಆಗಿಲ್ಲ. ಕಿಚನ್ದು ಬಾತ್ರೂಮ್ ಅಂತೂ ನಮ್ದು ವಾಟರ್ ರೆಸಿಸ್ಟೆಂಟ್, ವಾಟರ್ ಪ್ರೂಫ್ ಹಾಕಿದ್ರು ಇನ್ನೂ ಹೊಸ ತರಾನೇ ಇದೆ ಎಲ್ಲ ಇಂಟೀರಿಯರ್ಸ್. ಹಿಂಜಸ್ ಏನೂ ಪ್ರಾಬ್ಲಮ್ ಆಗಿಲ್ಲ 2 years ಆದ್ರೂ.